ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ರು? ನೀವೆಲ್ಲ ತುಂಬಾ ಚೆನ್ನಾಗಿರ್ತೀರಾ ಅನ್ಕೊಳ್ತಾ ಈ ಒಂದು ಡೈಲಿ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಹಾಗೇನೆ ಯಾರಾದ್ರೂ ನನ್ನ ಬ್ಲಾಗ್ಸ್ ನ ನೋಡಿಲ್ಲ ಅಂತಂದ್ರೆ ನನ್ನ ಚಾನೆಲ್ ನ ಚೆಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಕೆಲವೊಂದು ವಿಡಿಯೋಸ್ ಆದ್ರೆ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಹಾಗೇನೆ ಇವತ್ತು ನಮ್ಗೆ ತುಂಬಾನೇ ಲೇಟ್ ಆಗ್ಬಿಡ್ತು. ಸ್ಕೂಲ್ ಬಸ್ ನ ಮಿಸ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಮಗನ್ನ ಫಸ್ಟ್ ಸ್ಕೂಲ್ಗೆ ಡ್ರಾಪ್ ಮಾಡಿ ಮಗಳಿಗೆ ಡೇ ಕೇರ್ಗೆ ಬಿಡ್ತಾ ಇದ್ದೀನಿ. ನಮ್ಗೆ ಆಕ್ಚುಲಿ ಇಲ್ಲಿ ಸ್ಕೂಲ್ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. 9:25 ಒಳಗಡೆನೆ ಸ್ಕೂಲಲ್ಲಿ ಇರಬೇಕು. ಸೊ 1 ನಿಮಿಷ ಏನಾದ್ರು ಲೇಟ್ ಆದ್ರೂ ಟಾಡಿ ಪಾಸ್ ಕೊಡ್ತಾರೆ. ಕೆಲವೊಂದ್ ದಿನ ಹಿಂಗಾಗುತ್ತೆ. ಆದಷ್ಟು ಬಸ್ ಕ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಕೆಲವೊಂದ್ಸಲ ಲೇಟ್ ಆಗುತ್ತೆ. ಹಾಗೇನೆ ವೆದರ್ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಇದೆ. ಟ್ರೀಸ್ ಎಲ್ಲ ತುಂಬಾ ಹಚ್ಚ ಹಸಿರಾಗಿ ಕಾಣಿಸ್ತಾ ಇದಾವೆ. We'll go. Come on. Good job. Thank you. ಸೊ ಮಕ್ಕಳನ್ನೆಲ್ಲ ಬಿಟ್ಟು ಬಂದ್ಮೇಲೆ ನಂದೆಲ್ಲ ಸ್ವಲ್ಪ ಮನೆ ಕೆಲಸ ಮುಗಿಸ್ಕೊಂಡು ಸಿಂಪಲ್ ಆಗಿ ಇವತ್ತು ವೆಜ್ ಪಲಾವ್ ಮತ್ತೆ ಮ್ಯಾಕ್ ಅಂಡ್ ಚೀಸ್ ಮಾಡ್ಕೊಂಡೆ. ಇನ್ನೇನ್ ಮಕ್ಕಳು 10-15 ಮಿನಿಟ್ಸ್ ಅಲ್ಲಿ ಬರ್ತಾರೆ ಅಂತಂದ್ರೆ ಅವ್ರಿಗೆ ಬಿಸಿ ಬಿಸಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಬಂದ ತಕ್ಷಣ ಊಟ ಮಾಡಿಸ್ತೀನಿ ಫಸ್ಟ್. ಸೊ ಅದಾದ್ಮೇಲೆ ಆಟ ಆಡ್ಕೊಳ್ತಾರೆ. Don't touch here. Just hold like this. It's dirty. Yeah, then you can wash hands. Put them here. Good. Yeah. It is dirty too. Yeah, put them. Take it. Oh, yes. Hey. You did it. Hold on. Good. Okay. It's straw. The straw is dirty. Put them here. Now here. No, so. Oh, got your spoon. It's clean. No. You have to clean it. Put it. Yeah. No. There. Thank you. It's so wet. Mommy, you can just. Put that. Thank you. Want to help? Okay. Sorry. This one we have to keep. Look, again, dog. Hold on. ಸೊ ನಮ್ಮ ಮಗನಿಗೆ ಈವ್ನಿಂಗ್ ಕ್ಲಾಸಸ್ ಎಲ್ಲ ಇರುತ್ತೆ. ಕರಾಟೆ ಕ್ಲಾಸ್ ಆಗಿರ್ಬೋದು, ವೀಕೆಂಡ್ ಸ್ವಿಮ್ಮಿಂಗ್ ಇರುತ್ತೆ, ಮತ್ತೆ ಇಲ್ಲ ಅಂದ್ರೆ ಇಂಗ್ಲಿಷ್ ಮತ್ತೆ ಮ್ಯಾಥ್ ಕ್ಲಾಸಸ್ಗೆಲ್ಲ ಹೋಗ್ತಾರೆ ಇವಾಗ. ಈಗ ವೆದರ್ ತುಂಬಾ ಚೆನ್ನಾಗಿರೋದ್ರಿಂದ ಕ್ಲಾಸಸ್ ಏನಾದ್ರು ಕ್ಯಾನ್ಸಲ್ ಆದ್ರೆ ನೈಬರ್ ಕಿಡ್ಸ್ ಎಲ್ಲರೂ ಹೊರಗಡೆ ಆಟ ಆಡ್ಕೊಳ್ತಾರೆ. ಆಲ್ಮೋಸ್ಟ್ ಮೋರ್ ದೆನ್ 2.5 hours ಹಂಗೆ ಆಟ ಆಡ್ಕೊಳ್ತಾರೆ. ಬಟ್ ನಮ್ಮ ಮಗಳು ಇನ್ನ ಚಿಕ್ಕಳು ಇರೋದ್ರಿಂದ ನಾನು ಸ್ವಲ್ಪ ಹೊರಗಡೆ ಕಳ್ಸೋದಿಲ್ಲ. ಅವರೆಲ್ಲ ಬಿಗ್ ಕಿಡ್ಸ್ ಇರ್ತಾರೆ, ಇವ್ರನ್ನ ಮಾನಿಟರ್ ಮಾಡೋದಿಲ್ಲ. ಸೊ ಹಾಗಾಗಿ ಮಗಳಿಗೆ ಏನಾದ್ರು ಹೊರಗಡೆ ಆಟ ಆಡಿಸ್ಬೇಕಂದ್ರೆ ಯಾರಾದ್ರೂ ಹೋಗ್ತೀವಿ, ನಾನು ಅಥವಾ ನನ್ನ ಹಸ್ಬೆಂಡ್ ಹೋಗ್ತಾರೆ. ಬಟ್ ನಂಗೆ ಸಿಂಕ್ ಎಲ್ಲ ಫುಲ್ ಆಗ್ಬಿಟ್ಟಿತ್ತು. ಸೊ ಇವಾಗನೇ ನಾನು ಡಿಶ್ ವಾಷರ್ಗೆಲ್ಲ ಅದನ್ನು ಲೋಡ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಆ ಟೈಮಲ್ಲಿ ನನ್ನ ಮಗಳು ನಂಗೆ ಕಂಪನಿ ಕೊಡ್ತಾ ಇದ್ರು. ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಮಾತಾಡ್ತಾ ಇದ್ರು ನನ್ನ ಜೊತೆಗೆ. ನಮ್ಮಿಬ್ರಿಗೂ ಹೇಗೆ ಅಂತಂದ್ರೆ ಒಬ್ರಿಗೊಬ್ರು ಅಡಿಕ್ಟ್ ಆಗ್ಬಿಟ್ಟಿದ್ದೀವಿ. ನಾನು ನನ್ನ ಮಗಳಿಗೆ ಅಡಿಕ್ಷನ್ ತರ ಆಗ್ಬಿಟ್ಟಿದ್ದೀನಿ. ಸೊ ನನ್ನ ಮಗಳಿಗೆ ನಾನು ಒಂಥರ ಅಡಿಕ್ಷನ್ ತರ ಆಗ್ಬಿಟ್ಟಿದ್ದೀವಿ. ತುಂಬಾ ಜಾಸ್ತಿ ಟೈಮ್ ಸ್ಪೆಂಡ್ ಜೊತೆಗೆ ಸ್ಪೆಂಡ್ ಮಾಡ್ತೀವಲ್ವ. ಸೊ ಹಂಗಾಗಿ ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಅನ್ಸುತ್ತೆ. ನನ್ಗೆ ಇದು ಕೂಡ ಕ್ವಾಲಿಟಿ ಟೈಮ್ ಅನ್ಸುತ್ತೆ. ನಾನು ನನ್ನ ಕೆಲಸ ಮಾಡ್ಕೊಳ್ತಾ ಇದ್ದೀನಿ, ಬಟ್ ಶೀ ಇಸ್ ಜಸ್ಟ್ ಅರೌಂಡ್ ಮೀ ಪ್ಲೇಯಿಂಗ್ ಮತ್ತೆ ಚಿಟ್ ಚಾಟ್ ಎಲ್ಲ ಮಾಡ್ತಾ ಇದ್ದಾಳೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನಂಗೆ.
ಡಿಶ್ ವಾಶ್ ಲೋಡ್ ಮಾಡೋದಂತೂ ತುಂಬ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಒಂದು 15-20 ಮಿನಿಟ್ಸಲ್ಲೇ ಆಗಿಬಿಡುತ್ತೆ. ಬಟ್ ನಾವು ನಾರ್ಮಲ್ ಸೈಕಲ್ ಹಾಕಿದರೆ 1 ಅವರಲ್ಲಿ ಹಂಗೆ ಕ್ಲೀನ್ ಆಗುತ್ತೆ. ಬಟ್ ನಾವು ಇಂಡಿಯನ್ ಕುಕ್ಕಿಂಗ್ ಎಲ್ಲ ಇರುತ್ತೆ, ಟೀ ಎಲ್ಲ ಮಾಡ್ಕೊಂಡಿರ್ತೀವಲ್ಲ, ಅದು ತಳ ಅಷ್ಟೊಂದು ನೀಟಾಗಿ ಕ್ಲೀನ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಸ್ಯಾನಿಟೈಸ್ ಆಪ್ಷನ್ನ ಯೂಸ್ ಮಾಡ್ತೀನಿ. ಸೊ ಅದು ಬಂದು ಸ್ವಲ್ಪ ಲಾಂಗ್ ತಗೊಳುತ್ತೆ, 2 hours 20 ಮಿನಿಟ್ಸ್ ಹಾಗೆ ಆಗುತ್ತೆ. ಬಟ್ ತುಂಬ ಕ್ಲೀನ್ ಆಗೇ ಆಗುತ್ತೆ. ಸೊ ಎವ್ರಿ ಡೇ ಒಂದು 2 ಟೈಮ್ಸ್ ಹಂಗೆ ಲೋಡ್ ಮಾಡ್ಕೊಳ್ತೀನಿ. ಬಟ್ ಕೆಲವೊಂದ್ಸಲ ಡೇ ತುಂಬ ಬಿಸಿ ಇತ್ತು, ನಾನು ಮನೆಯಲ್ಲೇ ಇರೋದಿಲ್ಲ, ಒಂದೊಂದ್ಸಲ ಹೊರಗಡೆನೇ ಗ್ರಾಸರಿಗಂತ ಹೋಗಿರ್ತೀನಿ, ಅಥವಾ ನಾನೇನಾದರೂ ಅಪಾಯಿಂಟ್ಮೆಂಟ್ಸ್ ಇತ್ತು, ಇಲ್ಲ ಮಕ್ಕಳದ್ದು ಕ್ಲಾಸಸ್ಸಲ್ಲಿ ಬಿಸಿ ಇದ್ದರೆ ಡೇಯಲ್ಲಿ ಒಂದ್ಸಲ ಅಷ್ಟೇ ಲೋಡ್ ಮಾಡ್ಕೊಂಡಿರ್ತೀನಿ. ಸೊ ಡಿಪೆಂಡ್ಸ್, ಆದಷ್ಟು ಹಿಂದಿಂದನೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತೀನಿ. ಬಟ್ ಕೆಲವೊಂದ್ಸಲ ಬಿಸಿ ಡೇಸ್ ಇದ್ದಾಗ 1 ಟೈಮ್ ಅಷ್ಟೇ ಹಾಕ್ತೀನಿ, ಅವಾಗ ತುಂಬ ಆಗ್ಬಿಟ್ಟಿರುತ್ತೆ. ಸೊ ನೆಕ್ಸ್ಟ್ ಡೇಗೆ ಸ್ವಲ್ಪ ಉಳಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಫಿಲ್ ಮಾಡಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಈಗ ನಮ್ಮ ಮಗ ಹೊರಗಡೆ ಆಟ ಆಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಮಗೆ ಸ್ಪ್ರಿಂಗ್ ಮತ್ತೆ ಸಮ್ಮರ್ ಟೈಮಲ್ಲಿ ಸನ್ಸೆಟ್ ತುಂಬ ಲೇಟಾಗಿ ಆಗುತ್ತೆ, ಹಾಗಾಗಿ ಆಲ್ಮೋಸ್ಟ್ 8:45-9 PM ವರ್ಗು ನಮಗೆ ತುಂಬ ಚೆನ್ನಾಗಿ ಬೆಳಕಿರುತ್ತೆ. ಸೊ ಮಕ್ಕಳನ್ನು ಹೊರಗಡೆ ತುಂಬ ಹೊತ್ತು ಆಟ ಆಡೋದಕ್ಕೆ ಪ್ರಿಫರ್ ಮಾಡ್ತಾರೆ, ಹಾಗಾಗಿ ಈವ್ನಿಂಗ್ ಸ್ವಲ್ಪ ಬೇಗ ಡಿನ್ನರ್ ಮುಗಿಸಿನೇ ಹೊರಗಡೆ ಆಟ ಆಡೋದಕ್ಕೆ ಕಳಿಸ್ತೀವಿ. ಬಟ್ ಇಷ್ಟು ವರ್ಷ ಹೇಗಾಗ್ತಾ ಇತ್ತು ಅಂದರೆ, ನಮ್ಮ ಮಗನಿಗೆ ಈವನ್ ನೈಬರ್ ಕಿಡ್ಸ್ ಹತ್ರ ಆಟ ಆಡೋದಾಗಿರ್ಬೋದು, ಅಥವಾ ಪ್ಲೇ ಗ್ರೌಂಡ್ ಅಲ್ಲಿ ಆದ್ರೂ ಆಟ ಆಡ್ಬೇಕಂದ್ರೆ ನಾನು ಅಥವಾ ನನ್ನ ಹಸ್ಬೆಂಡ್ ಯಾರಾದ್ರೂ ಒಬ್ರು ಕಂಪನಿ ಕೊಡ್ತಾ ಇದ್ವಿ. ಬಿಕಾಸ್ ನಮ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ, ಒಬ್ರೇ ಹೊರಗಡೆ ಹೋಗಿ ಆಟ ಆಡಿ ಮನೆಗೆ ವಾಪಸ್ ಬರ್ತಾರೆ ಅಂತ. ಬಟ್ ಆ ಟ್ರಾನ್ಸಿಷನ್ ಈ ಟೈಮಲ್ಲಿ ನಾವು ನೋಡಿದ್ವಿ ಅಂತ ಹೇಳ್ಬೋದು. ಸ್ಪ್ರಿಂಗ್ ಟೈಮಲ್ಲಿ ಅದೇನೋ ಗೊತ್ತಿಲ್ಲ, ನೈಬರ್ ಕಿಡ್ಸ್ ಜೊತೆ ತುಂಬ ಚೆನ್ನಾಗಿ ಮಿಂಗಲ್ ಆದ್ರು. ನಮಗ ಬೋರ್ ಆದರೆ ತಾವೇನೆ ನೈಬರ್ ಕಿಡ್ ಮನೆಗೆ ಹೋಗಿ ಡೋರ್ನ ನಾಕ್ ಮಾಡಿ ಫ್ರೆಂಡ್ ಮಾಡ್ಕೊಳ್ಳೋದು, ಮತ್ತೆ ಹೊರಗಡೆ ಒಂದು 1/2 hour 20 ಮಿನಿಟ್ಸ್ ಹಂಗೆ ಮುಂಚೆಲ್ಲ ಆಟ ಆಡೋದು, ಅಥವಾ 1 hour ಹಂಗೆಲ್ಲ ಎಕ್ಸ್ಟೆಂಡ್ ಹಾಕೊಂತ ಹೋಯ್ತದು. ಸೊ ನಮ್ಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಹಾಗೇನೆ ಸ್ವಲ್ಪ ಕೈಯಲ್ಲಿ ವಾಚ್ ಇರುತ್ತೆ ಅಲ್ವಾ, ಸೊ ಅದರಿಂದ ನಾವು ಅವ್ರನ್ನ ಟ್ರ್ಯಾಕ್ ಕೂಡ ಮಾಡ್ಬೋದು, ಎಲ್ಲೆಲ್ಲೆಲ್ಲ ಓಡಾಡ್ತಾರೆ ಅಂತ. ಸೊ ಹಾಗೆ ಮಕ್ಕಳೆಲ್ಲ ತಾವೇ ಸ್ವಲ್ಪ ಆಟ ಆಡ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಹ್ಯಾಂಡ್ಸ್ ಫ್ರೀ ಅನ್ಸುತ್ತೆ. ನಾವು ಮನೆ ಕೆಲ್ಸಗಳನ್ನೆಲ್ಲ ಸ್ವಲ್ಪ ಈಸಿಯಾಗಿ ಮಾಡ್ಕೋಬಹುದು, ಅಥವಾ ಮನೇಲಿ ಎಷ್ಟೊಂದು ಕೆಲಸ ಇರುತ್ತೆ ಎಲ್ಲದನ್ನು ಮಾಡ್ಕೋಬಹುದು. ಸೊ ಈ ಒಂದು ಟ್ರಾನ್ಸಿಷನ್ ಆಗಿರೋದು ನಮ್ಗಂತೂ ತುಂಬಾನೇ ಖುಷಿ ಕೊಟ್ಟಿದೆ. ಯಾಕಂದ್ರೆ ಯಾವಾಗ್ಲೂ ಒಂದು ಟೆನ್ಷನ್ ಇರೋದು, ಮಕ್ಕಳು ಹೊರಗಡೆ ಹೋದ್ರೆ ಕಾರ್ಸ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಬರುತ್ತೆ, ಸೇಫ್ ಆಗಿ ಇರ್ತಾರ ಇಲ್ಲ ಅಂತ ಒಂದು ಟೆನ್ಷನ್ ಇರೋದು. ಬಟ್ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ದಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.